Welcome to accountancy class 11 or first BU, chapter 1st. Today topic is basic terms in accounting. So basic terms we have maintained accounting at that time. Some of basic terms we used. ಸೊ ಏನಾಗುತ್ತೆ ಅಂತಂದರೆ ಅಕೌಂಟನ್ನು ನಾವು ನಿಭಾಯಿಸಬೇಕಾದ್ರೆ ಕೆಲವೊಂದಿಷ್ಟು ಪದಗಳನ್ನು ಬಳಕೆಯನ್ನು ಮಾಡ್ತೀವಿ. ಸೊ ಆ ಪದಗಳ ಅರ್ಥ ಏನು, ಯಾಕೆ ನಾವು ಆ ಪದಗಳನ್ನು ಬಳಸ್ತೀವಿ ಅನ್ನೋದನ್ನು ಇವತ್ತಿನ ತರಗತಿಯಲ್ಲಿ ನಾವು ಸ್ಟಡಿ ಮಾಡ್ತಾ ಹೋಗುವ ಒನ್ ಬೈ ಒನ್. ಫಸ್ಟ್ ಒನ್ ಈಸ್ ಎಂಟಿಟಿ. ಎಂಟಿಟಿ ಮೀನ್ಸ್ ಅ ರಿಯಾಲಿಟಿ that has definite individual existence. Business entity means a specifically identifiable business enterprises like a super bazaar, higher jewelry, ITC Limited, etc. An accounting system is always devised for a specific business entity. Is called an accounting entity. So accounting entity means a reality that has definite individual existence. So entity ಅಂತಂದರೆ ಅಸ್ತಿತ್ವ ಅಂತ. ಇಲ್ಲಿ ಏನಾಗುತ್ತೆ ಅಂತಂದರೆ ಬಿಸ್ನೆಸ್ ಎಂಟಿಟಿ ವ್ಯವಹಾರದ ಅಸ್ತಿತ್ವ ಬೇರೆ, ವ್ಯಕ್ತಿಯ ಒಂದು ಅಸ್ತಿತ್ವ ಬೇರೆ ಆಗಿರುತ್ತೆ. ಸೊ ಬಿಸ್ನೆಸ್ ಎಂಟಿಟಿ ಅನ್ನೋದು ಸಪ್ರೇಟಾಗಿ ಇರುವಂಥದ್ದು. ಯಾರೋ ಒಬ್ಬನು ಶುರು ಮಾಡಿದ್ದಾನೆ ಬಿಸ್ನೆಸ್ ಅಂದರೆ ಅವನ ಹೆಸರು ಅಂತಲ್ಲ, ಅವನು ಮತ್ತು ಬಿಸ್ನೆಸ್ಸು ಅನ್ನೋದು ಬೇರೆ ಬೇರೆ. ಸೊ ಬಿಸ್ನೆಸ್ಸಿಗೆ ಸ್ಪೆಸಿಫಿಕಲಿ ಅದರದ್ದೇ ಆದಂಥ ಒಂದು ಅಸ್ತಿತ್ವ ಅನ್ನೋದು ಇದೆ. ಫಾರ್ ಎಕ್ಸಾಂಪಲ್ ನಾವು ಸೂಪರ್ ಬಜಾರ್ ಅಂತ ಕರಿತೀವಿ, ದೆನ್ ಹೈಯರ್ ಜ್ಯುವೆಲರಿ, ಹೀಗೆ ಆ ಬಿಸ್ನೆಸ್ಸಿಗೆ ಸಪ್ರೇಟ್ ಆದಂಥ ಎಂಟಿಟಿ ಅನ್ನೋದು ಇರುತ್ತೆ ಅಂತ. Then transaction. Transaction, an event involving some value between two or more entities. It can be purchase of goods, receipt of money, payment to creditors, incurring expenses, etc. It can be cash transaction or credit transaction. So transaction means purchasing and selling of goods and services and incurring expenses and receipt of money, payment out to creditors, some of the example of transaction. ಸೊ ಟ್ರಾನ್ಸಾಕ್ಷನ್ ಅಂದರೆ ವಹಿವಾಟು ಅಂತ. ಸೊ ಇಲ್ಲೇನಾಗಿರುವಂಥದ್ದು ಅಂತಂದರೆ ಎರಡು ಎಂಟಿಟಿಗಳ ಮಧ್ಯೆ, ಒಂದು ಬಿಸ್ನೆಸ್ಸಿನ ಎರಡು ಎಂಟಿಟಿಗಳ ಮಧ್ಯೆ ಏನಾಗಿರುವಂಥದ್ದು ವಹಿವಾಟುಗಳು ಏನೇನೆಲ್ಲ ನಡೀತದೆ ಅಂತ. ಸೊ ಆ ಒಂದು ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಎಂಟಿಟಿಗಳ ನಡುವೆ ಏನಾಗುವಂಥದ್ದು ವಹಿವಾಟುಗಳು ನಡೀತಾ ಹೋಗುವಂಥದ್ದು. ಅದರಲ್ಲಿ ಕೊಂಡುಕೊಳ್ಳೋದಿರ್ಬೋದು, ಮಾರಾಟ ಇರ್ಬೋದು, ವೆಚ್ಚವನ್ನು ಭರಿಸೋದಿರ್ಬೋದು, ಪಡೆಯೋದಿರಬಹುದು. ಸೊ ಇವೆಲ್ಲ ಒಂದು ಏನಾಗುತ್ತೆ ಟ್ರಾನ್ಸಾಕ್ಷನ್ ಅಂತ ಹೇಳಿ ಕರ್ಸ್ಕೊಳ್ಳುತ್ತೆ. ಸೊ ವಹಿವಾಟುಗಳೆಲ್ಲ ನಡೀತಾ ಹೋಗುವಂಥದ್ದು. ದೆನ್ ಅಸೆಟ್ಸ್. ಅಸೆಟ್ಸ್ ಆರ್ ಎಕನಾಮಿಕ್ ರಿಸೋರ್ಸಸ್ ಆಫ್ ಅನ್ ಎಂಟರ್ಪ್ರೈಸಸ್ ದಟ್ ಕ್ಯಾನ್ ಬಿ ಯೂಸ್ಫುಲಿ ಎಕ್ಸ್ಪ್ರೆಸ್ಡ್ ಇನ್ ಮಾನಿಟರಿ ಟರ್ಮ್ಸ್. ಅಸೆಟ್ಸ್ ಆರ್ ಐಟಮ್ಸ್ ದ ವ್ಯಾಲ್ಯೂ ಆಫ್ ಯೂಸ್ಡ್ ಬೈ ದ ಬಿಸ್ನೆಸ್ ಇನ್ ಇಟ್ಸ್ ಆಪರೇಷನ್ಸ್. ಫಾರ್ ಎಕ್ಸಾಂಪಲ್, ಸೂಪರ್ ಬಜಾರ್ ಓನ್ ಅ ಫ್ಲೀಟ್ ಆಫ್ ಟ್ರಕ್ which is used it delivering foodstuffs. The trucks thus provide economic benefit to the enterprises. These items will be shown the asset side of the balance sheet. Super bazaar. Assets can be broadly classified to assets, current assets and non-current assets. ಸೊ ಏನಾಗುತ್ತೆ, ಅಸೆಟ್ಸ್ ಅಂದರೆ ಆಸ್ತಿ. ಈಗ ಒಂದು ಬಿಸ್ನೆಸ್ಸು ಅದರದ್ದೇ ಆದಂತಹ ಕೆಲವೊಂದಿಷ್ಟು ಆರ್ಥಿಕವಾದಂಥ ಆಸ್ತಿಗಳನ್ನು ಹೊಂದಿರುತ್ತೆ. ಸೊ ಅವುಗಳಿಗೆ ನಾವು ಅಸೆಟ್ಸ್ ಅಂತ ಕರಿತೀವಿ. ಸೊ ಈ ಆಸ್ತಿಗಳು ಏನಾಗುತ್ತೆ ಅಂತಂದರೆ ಬಿಸ್ನೆಸ್ಸಿನಲ್ಲಿ ಕೆಲವೊಂದಿಷ್ಟು ಯಂತ್ರೋಪಕರಣದಲ್ಲಿರ್ಬಹುದು, ರೂಪದಲ್ಲಿರ್ಬಹುದು, ಆಮೇಲೆ ಕೆಲವೊಂದಿಷ್ಟು ಹಣದ ರೂಪದಲ್ಲಿರ್ಬೋದು ಆಸ್ತಿಗಳು. ಹಾಗೆ ಉದಾಹರಣೆಗೆ ಕೆಲವೊಂದಿಷ್ಟು ವಾಹನಗಳ ರೂಪದಲ್ಲಿರ್ಬೋದು ಆಸ್ತಿಗಳು. ಅದೇನಾಗುತ್ತೆ ಅಂತಂದರೆ ಬ್ಯಾಲೆನ್ಸ್ ಶೀಟ್ನಲ್ಲಿ ಒಂದು ವ್ಯವಹಾರದ ಒಂದು ಬ್ಯಾಲೆನ್ಸ್ ಶೀಟನ್ನು ಮಾಡ್ತೀವಲ್ವ, ಆ ಬ್ಯಾಲೆನ್ಸ್ ಶೀಟ್ನಲ್ಲಿ ಏನಾಗುತ್ತೆ ಆಸ್ತಿಗಳ ಭಾಗದಲ್ಲಿ ಬರುತ್ತೆ ಅಂತೇಳಿ. ಸೊ ಇಲ್ಲಿ ಏನಾಗುತ್ತೆ, ಆಸ್ತಿಗಳು ಅಂತಂದರೆ ಕಂಪನಿಯಲ್ಲಿ ಕೇವಲ ಹಣವನ್ನು ಹೊಂದಿದ್ರೆ ಮಾತ್ರ, ಬಿಸ್ನೆಸ್ ಹಣವನ್ನು ಹೊಂದಿದ್ರೆ ಮಾತ್ರ ಆಸ್ತಿ ಅಂತ ಆಗೋದಿಲ್ಲ. ಅಲ್ಲಿ ಮಾಡ್ಕೊಂಡಂಥ ಮಷಿನರಿಗಳು ಆಸ್ತಿ ಆಗಿರ್ಬೋದು, ಹಾಗೆ ಕೆಲವೊಂದಿಷ್ಟು ಸ್ಥಳ ಆಗಿರುತ್ತದೆ, ಕಟ್ಟಡ ಆಗಿರುತ್ತೆ. ಸೊ ಇವೆಲ್ಲ ಏನಾಗುತ್ತೆ ಆಸ್ತಿಗಳಲ್ಲಿ ಬರುವಂಥದ್ದು. ದೆನ್ ಲಯಬಿಲಿಟೀಸ್. ಸೊ ಲಯಬಿಲಿಟೀಸ್ ಮೀನ್ಸ್ ಲಯಬಿಲಿಟೀಸ್ ಆರ್ ಒಬ್ಲಿಗೇಷನ್ಸ್ ಆರ್ ಎ ಡೆಪ್ಟ್ ದಟ್ ಆನ್ ಎಂಟರ್ಪ್ರೈಸಸ್ ಹ್ಯಾಸ್ ಟು ಪೇ ಸಮ್ ಟೈಮ್ ಇನ್ ಅ ಫ್ಯೂಚರ್. They represent the creditor's claim on the firm's assets. Both small and big business find it necessary to borrow the money on one time to another and to purchase the goods on credit. So liability means ಹೊಣೆಗಾರಿಕೆ. ಇದೇನಾಗುತ್ತೆ ಅಂದರೆ ಒಂದು ವ್ಯವಹಾರ ನಡಿಬೇಕಾದ್ರೆ ಒಂದು ಕಡಿಮೆ ಅವಧಿಲಿರ್ಬೋದು ಅಥವಾ ದೀರ್ಘಾವಧಿಲೇ ಇರಬಹುದು. ಕೆಲವೊಂದಿಷ್ಟು ಸಾಲಗಳನ್ನು ಪಡಿಬೇಕಾಗುತ್ತೆ. ಎಲ್ಲವನ್ನು ಕೂಡ ಓನಾಗಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಸೊ ಹೊರಗಡೆಯಿಂದನೂ ಕೆಲವೊಂದಿಷ್ಟು ಹಣವನ್ನು ತೆಗೆದುಕೊಳ್ತೀವಿ. ಸೊ ಅದೇನಾಗುತ್ತೆ ಭವಿಷ್ಯತ್ತಿನ ಪರ್ಪಸ್ಸಿಗೂ ಇರಬಹುದು,
ಅಥವಾ 1 ವರ್ಷದ ಅವಧಿಗೂ. ಫಾರ್ ಎಕ್ಸಾಂಪಲ್ ಸ್ವಲ್ಪ ಗೂಡ್ಸನ್ನು ಮಟೀರಿಯಲ್ಗಳನ್ನು ಒಂದಿಷ್ಟು ಸಾಮಾನುಗಳನ್ನು ಕೊಂಡ್ಕೊಂಡಿರ್ತೀವಿ. ಸೊ ಅಲ್ಲೇನಾಗುತ್ತೆ, ಆ ಸಾಮಾನುಗಳನ್ನು 1 ವರ್ಷದ ಅವಧಿವರೆಗೆ ಸಾಲದ ರೂಪದಲ್ಲಿ ಪಡ್ಕೊಂಡಿರ್ತೀವಿ. ಸೊ ಅದನ್ನ ಏನು ಮಾಡ್ತೀವಿ, ಲಯಬಿಲಿಟೀಸ್ ಅಂತೇಳಿ, ಹೊಣೆಗಾರಿಕೆ, ಅದನ್ನು ಜವಾಬ್ದಾರಿ ಅವ್ರಿಗೆ ಕೊಡೋದಿರ್ತದೆ ಹಣ ಅನ್ನೋದನ್ನು ತೋರಿಸುತ್ತೆ. ಸೊ ಲಯಬಿಲಿಟೀಸ್ ಮೀನ್ಸ್ ಏನಾಗುತ್ತೆ, ಹೊಣೆಗಾರಿಕೆ, ಜವಾಬ್ದಾರಿ. ಯಾರಿಗಾರು ಹಣವನ್ನು ಕೊಡೋದಿದ್ರೆ ಅಥವಾ ಯಾರಿಗಾರು ಗೂಡ್ಸನ್ನು ಇದು ಏನಾದರೂ ಸಾಲದ ರೂಪದಲ್ಲಿ ಕೊಡೋದಿದ್ರೆ, ಸೊ ಇವೆಲ್ಲ ಏನಾಗುತ್ತೆ ಲಯಬಿಲಿಟೀಸ್. ಯಾರಾದರೂ ಕೊಡಬೇಕಾದಂಥ ಹಣ ಬಂದಿಲ್ಲದೆ ಇದ್ದರೂ ಕೂಡ ಲಯಬಿಲಿಟೀಸ್ ಅಂತ ಆಗುವಂಥದ್ದು. ದೆನ್ ಕ್ಯಾಪಿಟಲ್. ಸೊ ಕ್ಯಾಪಿಟಲ್, ಅಮೌಂಟ್ ಇನ್ವೆಸ್ಟೆಡ್ ಬೈ ದ ಓನರ್ ಇನ್ ದ ಫರ್ಮ್ಸ್ ಇಸ್ ನೌನ್ ಆಸ್ ಅ ಕ್ಯಾಪಿಟಲ್. ಇಟ್ ಮೇ ಬಿ ಬ್ರಾಟ್ ಇನ್ ದ ಫರ್ಮ್ of a cash or assets by the owner for the business entity. Capital is an obligation and a claim on the assets of a business. It is therefore shown in the capital on the liability side on the balance sheet. So capital ಏನಾಗುತ್ತೆ ಅಂತಂದರೆ ಬಂಡವಾಳ ಅಂತ. ವ್ಯವಹಾರವನ್ನು ಆರಂಭ ಮಾಡಬೇಕಾದ್ರೆ ತೊಡಗಿಸಿದಂತಹ ಒಂದು ಬಂಡವಾಳ ಅಂತ ಹೇಳಿ ನಾವು ಕರೆಯುವಂಥದ್ದು. ಸೊ ಇದು ಏನು ಮಾಡ್ತೇವೆ, ಓನರ್ ಆದವನು ತೊಡಗಿಸ್ತಾ ಇರ್ತಾನೆ ಅಂತ ಹೇಳಿ. ಇದನ್ನು ನಾವು ಇದೇನು ಮಾಡ್ತೀವಿ, ಒಂದು ಬ್ಯಾಲೆನ್ಸ್ ಶೀಟಲ್ಲಿ ನಾವು ಲಯಬಿಲಿಟಿ ಸೈಡು ಹಾಕ್ತೀವಿ. ಯಾಕಂದರೆ ತೊಡಗಿರ್ತದೆ, ಅದು ಪೂರ್ಣ ಪ್ರಮಾಣದ ಲಾಭಾಂಶ ಆಗಿ ಬಂದಿರೋದಿಲ್ಲ, ಅದು ಖರ್ಚು ಅಂತ ಹೇಳಿ ತೋರಿಸ್ಕೊಳ್ಳುವಂಥದ್ದು. ದೆನ್ ಸೇಲ್ಸ್ ಆರ್ ಟೋಟಲಿ ರೆವಿನ್ಯೂ ಫ್ರಮ್ ದ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಸೋಲ್ಡ್ ಆ್ಯಂಡ್ ಪ್ರೊವೈಡೆಡ್ ಟು ಕಸ್ಟಮರ್ಸ್. ಸೇಲ್ಸ್ ಮೇ ಬಿ ಕ್ಯಾಶ್ ಸೇಲ್ಸ್ ಆರ್ ಕ್ರೆಡಿಟ್ ಸೇಲ್ಸ್. ಸೊ ಸೇಲ್ಸ್ ಅನ್ನೋದೇನು ಹೇಳಿ, ಒಟ್ಟು ಸಾಮಾನು ಮತ್ತು ಸರಕುಗಳನ್ನು ಮಾರಾಟ ಮಾಡುವ ಪ್ರಕ್ರಿಯೆ, ಕಸ್ಟಮರ್ಗೆ ನೀಡುವಂಥ ಪ್ರಕ್ರಿಯೆ ಅಂತ ಹೇಳಿ ಹೇಳ್ಬೋದು. ಸೊ ಇದು ಏನಾಗಿರ್ಬೋದು, ಕ್ಯಾಶ್ನ ಹಣದ ರೂಪದಲ್ಲೂ ಇರ್ಬೋದು, ಸಾಲದ ರೂಪದಲ್ಲೂ ಇರ್ಬೋದು. ಒಟ್ಟಾರೆಯಾಗಿ ಗ್ರಾಹಕನಿಗೆ ಬೇಕಾದಂತಹ ಸರಕುಗಳನ್ನು ಏನು ಮಾಡುವಂಥದ್ದು, ಸಪ್ಲೈ ಮಾಡೋದು. ಆದರೆ ಕ್ಯಾಶ್ನ ರೂಪದಲ್ಲಾರು ಇರಬೇಕು ಅಥವಾ ಕ್ರೆಡಿಟ್ನ ರೂಪದಲ್ಲಾರು ಇರಬೇಕು. ಸೊ ಅದನ್ನು ಸೇಲ್ಸ್ ಅಂತ ಹೇಳಿ ಹೇಳ್ಬೋದು. ಪರ್ಸ್ನಲ್ ಯೂಸ್ ಆಗಿ ಅಲ್ಲ, ಆದಾಯವನ್ನು ಗಳಿಸುವ ಉದ್ದೇಶವನ್ನೇ ಹೊಂದಿರಬೇಕು ಸೇಲ್ಸ್. ನೆನಪಿಟ್ಕೊಳ್ಳಿ, ಆದಾಯವನ್ನು ಮಾಡೋ ಸಲುವಾಗಿ ನಾವು ಮಾರಾಟವನ್ನು ಮಾಡಿದ್ರೆ ಅದನ್ನು ಸೇಲ್ಸ್ ಅಂತೇಳಿ ಕನ್ಸಿಡರ್ ಆಗುತ್ತೆ. ದೆನ್ ರೆವಿನ್ಯೂ. ಸೊ these are amounts of a business earned by selling its products and providing services to customers, called as sales revenue. Other items revenue to common many business are commission, interest, dividend, royalties, rent received and revenues called as income. ಏನಾಗಿರುವಂಥದ್ದು ಅಂತಂದರೆ, ರೆವಿನ್ಯೂ ಅಂತಂದರೆ ಆದಾಯ ಅಥವಾ ಕಂದಾಯ ಅಂತ. ನಾವು ಸೇಲ್ ಮಾಡಿದಾಗ ಒಂದಿಷ್ಟು ಹಣ ಬಂದಿರ್ತದೆ. ಸೊ ಅಷ್ಟು ಹಣವನ್ನು ನಾವು ರೆವಿನ್ಯೂ ಅಂತ ಕರೆಯಲ್ಲ. ಅಲ್ಲಿ ಏನಾಗಿರ್ತದೆ, ಸೇಲ್ ಮಾಡಿದಾಗ ಬಂದಂಥ ಲಾಭವನ್ನು ನಾವು ರೆವಿನ್ಯೂ ಅಂತ ಹೇಳಿ, ಆದಾಯವನ್ನು ರೆವಿನ್ಯೂ ಅಂತ ಹೇಳಿ ಕನ್ಸಿಡರ್ ಮಾಡುವಂಥದ್ದು. ಸೊ ಫಾರ್ ಎಕ್ಸಾಂಪಲ್ ಕಮಿಷನ್ ಬಂದಿರ್ಬೋದು, ಇಂಟ್ರೆಸ್ಟ್ ಬಂದಿರ್ಬೋದು, ಡಿವಿಡೆಂಡ್ ಬಂದಿರ್ಬೋದು. ಇವೆಲ್ಲವನ್ನು ರೆವಿನ್ಯೂ ಅಂತೇಳಿ ಕನ್ಸಿಡರ್ ಮಾಡ್ತೀವಿ. ದೆನ್ ಎಕ್ಸ್ಪೆನ್ಸಸ್, ಖರ್ಚು ಅಂತೇಳಿ. ಕಾಸ್ಟ್ ಇನ್ಕರ್ಡ್ ಬೈ ಎ ಬಿಸ್ನೆಸ್ ಇನ್ ದ ಪ್ರೋಸೆಸ್ ಆಫ್ ಅರ್ನಿಂಗ್ ಅ ರೆವಿನ್ಯೂ ಇನ್ ನೋನ್ ಆಸ್ ಎಕ್ಸ್ಪೆನ್ಸಸ್. Generally, expenses are measured by the cost of assets measured or services used during an accounting period. The usually items of expenses are depreciation, rent, wages, salaries, interest, cost or heater, lighter and water and telephone. So expenses ಅಂತಂದರೆ ಖರ್ಚು ಅಂತ. ಇದೇನಾಗಿರ್ತದೆ ಅಂತಂದರೆ, ಬಿಸ್ನೆಸ್ಸಿನ ಒಂದು ಪ್ರೋಸೆಸ್ ನಡೀತಾ ಇರಬೇಕಾದ್ರೆ ಆದಂತಹ ಸಣ್ಣ ಪುಟ್ಟ ಖರ್ಚುಗಳು ಅಂಥೇಳಿ ಮಾಡುವಂಥದ್ದು. ಸೊ ಇಲ್ಲಿ ಏನಾಗಿರುವಂಥದ್ದು ಅಂತಂದರೆ, ಸಣ್ಣ ಪುಟ್ಟ ಖರ್ಚುಗಳು. ಫಾರ್ ಎಕ್ಸಾಂಪಲ್ ಟೆಲಿಫೋನ್ ಬಿಲ್ಸ್ ಇರ್ಬೋದು, ಆಮೇಲೆ ಕರೆಂಟ್ ಬಿಲ್ಲು, ಆಮೇಲೆ ವಾಟರ್ ಬಿಲ್ಲು. ಸೊ ಹೀಗೆ ಸಣ್ಣ ಪುಟ್ಟ, ಅಥವಾ ವೇಜಸ್ಸು, ಸ್ಯಾಲರಿ, ಅವರಿಗೆ ಸಂಬಳವನ್ನು ಕೊಟ್ಟಿದ್ದು. ಸೊ ಇವೆಲ್ಲ ಏನು ಮಾಡ್ತೀವಿ, ಎಕ್ಸ್ಪೆನ್ಸಸ್ ಅಂತ ನಾವು ಕನ್ಸಿಡರ್ ಮಾಡ್ತೀವಿ. ದೆನ್ ಎಕ್ಸ್ಪೆಂಡಿಚರ್, ಸ್ಪೆಂಡಿಂಗ್ ಅ ಮನಿ ಆರ್ ಇನ್ಕರಿಂಗ್ ಅ ಲಯಬಿಲಿಟಿ ಫಾರ್ ಸಮ್ ಬೆನಿಫಿಟ್, ಸರ್ವಿಸ್ ಆರ್ ಪ್ರಾಪರ್ಟಿ ರಿಸೀವ್ಡ್ is called as expenditure. Purchase of a goods, purchase of a machinery, purchase of a furniture, etc. ಸೊ ಈ ಎಕ್ಸ್ಪೆನ್ಸಸ್ ಬೇರೆ, ಎಕ್ಸ್ಪೆಂಡಿಚರ್ ಬೇರೆ. ಇದು ಬರುವುದಿಲ್ಲ, ಎಕ್ಸ್ಪೆನ್ಸಸ್ಸು ಖರ್ಚಾಗಿ ಹೋಗುವಂಥದ್ದು. ಬಟ್ ಎಕ್ಸ್ಪೆಂಡಿಚರು ಯಾವುದಾದ್ರು ಒಂದು ಲಾಭದ ಅನುಗುಣವಾಗಿ ಖರ್ಚು ಮಾಡಿದ್ದಿರ್ಬೋದು. ಯಾಕಂದರೆ ಮಷಿನರಿ ಪರ್ಚೇಸನ್ನು ಮಾಡಿದ್ದಿರ್ಬೋದು. ಸೊ ಮಷಿನರಿ ಬರುತ್ತೆ, ಬಟ್ ಅದಕ್ಕೆ ಹಣವನ್ನು ತೊಡಗಿಸ್ತೀವಿ. ಹಾಗೆ ಗೂಡ್ಸ್ಗಳನ್ನು ಪರ್ಚೇಸ್ ಮಾಡಿದ್ದಿರ್ಬೋದು, ಗೂಡ್ಸ್ಗಳನ್ನು ಮತ್ತೆ ಮಾರಾಟವನ್ನು ಕೂಡ ಮಾಡ್ತೀವಿ. ಸೊ ಇದು ಎಕ್ಸ್ಪೆಂಡಿಚರ್ ಅಂತ ಹೇಳಿ ಕರೆಸ್ಕೊಡುತ್ತೆ. ಇದರಿಂದ ಏನಾಗುತ್ತೆ, ಒಂದು ಆದಾಯ ಅನ್ನೋದು ಬರುತ್ತೆ. ಅಂದರೆ ಯಾವುದೇ ರೀತಿಯೊಂದು ಆದಾಯದ ಜೊತೆಗೆ ವೆಚ್ಚ ಆಗುವಂಥದ್ದು, ಖರ್ಚಾಗಿ ಹೋಗುವಂಥದ್ದು. ಹಣವನ್ನು ಕೊಡ್ತೀವಿ, ಆದರೆ ಅದರಿಂದ ನಮಗೆ ಆಸ್ತಿ ಕೂಡ ಬರುತ್ತೆ. ಸೊ ಅದನ್ನು ಎಕ್ಸ್ಪೆಂಡಿಚರ್ ಅಂತೇಳಿ ಕನ್ಸಿಡರ್ ಮಾಡ್ತೀವಿ. ದೆನ್ ಪ್ರಾಫಿಟ್.
The excess of revenue of a period of over its related expenses during an accounting year is profit. Profit increasing the investment of the ಓನರ್. ಸೊ ರೆವಿನ್ಯೂ ಇದು ಪ್ರಾಫಿಟ್ ಅಂತಂದರೆ ನಾವು ಮಾರಾಟ ಮಾಡಿದಂತಹ ಪ್ರಕ್ರಿಯೆಯಲ್ಲಿ ನಮಗೆ ನಾವು ಪರ್ಚೇಸ್ ಮಾಡೋಕ್ಕಿಂತ ಹೆಚ್ಚಿಗೆ ಬರ್ತದಲ್ವ, ಅದಕ್ಕೆ ನಾವು ಲಾಭ ಅಂತ ಕರಿತೀವಿ. ವರ್ಷದ ಕೊನೆಯಲ್ಲಿ ಅದು ನಮಗೆ ಸರಿಯಾಗಿ ಸಿಗುವಂಥದ್ದು, ಅದರ ಒಂದು ಎಷ್ಟು ಆಗಿದೆ ಅನ್ನೋದ್ರ ಬಗ್ಗೆ. ಪ್ರಾಫಿಟ್ ಇನ್ಕ್ರೀಸಿಂಗ್ ಇನ್ವೆಸ್ಟ್ಮೆಂಟ್ ಆಫ್ ದ ಓನರ್. ಪ್ರಾಫಿಟ್ ಏನು ಮಾಡುತ್ತದೆ, ಒಂದು ಓನರ್ನ ಇನ್ವೆಸ್ಟ್ಮೆಂಟನ್ನು ಜಾಸ್ತಿ ಮಾಡುವಂಥದ್ದು. ದೆನ್ ಗೇನ್, ಅ ಪ್ರಾಫಿಟ್ ದಟ್ ಅರೈಸಸ್ ಫ್ರಮ್ ಇವೆಂಟ್ಸ್ or transactions which are incidental to a business, such as sales of a fixed assets, winning a court case, appreciation in the value of asset. ಏನಂದರೆ ಗಳಿಕೆ ಅಂತ. ಇದು ಕೆಲವೊಂದಿಷ್ಟು ಆಸ್ತಿಗಳ ಮೇಲೆ ಸಿಗುವಂಥದ್ದು ಇರ್ಬೋದು, ಕೋರ್ಟ್ನ ಕೇಸ್ಗಳನ್ನು ಗೆಲ್ಲೋದಿರ್ಬೋದು, ಅದನ್ನು ನಾವು ಗಳಿಕೆ ಅಂತೇಳಿ ಕರಿತೀವಿ. ಪ್ರಾಫಿಟ್ ಈಸ್ ಅನದರ್ ಆ್ಯಂಡ್ ಗೇನ್ ಈಸ್ ಅದರ್. ಸೊ ಗೇನ್ ಬೇರೆ ಮತ್ತು ಪ್ರಾಫಿಟ್ನ ಬೇರೆ. ಗೇನ್ ಅನ್ನೋದು ಎಕ್ಸ್ಟ್ರಾವಾಗಿ ಗಳಿಕೆಯನ್ನು ಮಾಡ್ಕೊಂಡಂಥದ್ದು, ಆಸ್ತಿಗಳ ಮೇಲೆ ಇರಬಹುದು, ಹಾಗೆ ಏನಾಗಿರುವಂಥದ್ದು ಕೋರ್ಟಿನ ಕೇಸನ್ನು ಗೆಲ್ಲೋದಿರಬಹುದು. ಸೊ ಇವನ್ನ ನಾವು ಗೇನ್ ಅಂತ ಹೇಳಿ ಕರೆಯುವಂಥದ್ದು. ದೆನ್ ಲಾಸ್, ದ ಎಕ್ಸೆಸ್ ಆಫ್ ಎಕ್ಸ್ಪೆನ್ಸಸ್ ಆಫ್ ಅ ಪೀರಿಯಡ್ ಓವರ್ ಇಟ್ಸ್ ರಿಲೇಟೆಡ್ ಟು ರೆವಿನ್ಯೂ ಇನ್ ಟರ್ಮ್ಡ್ ಆಸ್ ಲಾಸ್. ಇಟ್ ಇನ್ಕ್ರೀಸಸ್ ದ ಓನರ್ ಆಫ್ ಇಕ್ವಿಟಿ. ಇಟ್ ಆಲ್ಸೋ ರೆಫರ್ ಟು ದ ಮನಿ's ವರ್ತ್ ಲಾಸ್ಟ್ ವಿತೌಟ್ ರಿಸೀವಿಂಗ್ ಎನಿ ಬೆನಿಫಿಟ್ ಇನ್ ರಿಟರ್ನ್. ಕ್ಯಾಶ್ ಗುಡ್ಸ್ ಲಾಸ್ಟ್ ಬೈ ಥೆಫ್ಟ್, ಫೈರ್, ಆಕ್ಸಿಡೆಂಟ್. ಇಟ್ ಈಸ್ ಇನ್ಕ್ಲೂಡಿಂಗ್ ಅ ಲಾಸ್ ಸೇಲ್ ಆಫ್ ಫಿಕ್ಸ್ಡ್ ಅಸೆಟ್ಸ್. ಸೊ ಎಕ್ಸೆಸ್ ಆಫ್ ಎಕ್ಸ್ಪೆನ್ಸಸ್, ಖರ್ಚಿನಕ್ಕಿಂತ ಹೆಚ್ಚು ಏನಾಗುವಂಥದ್ದು, ಹಣ ವೆಚ್ಚಾಗುವಂಥದ್ದು. ಸೊ ಅದಕ್ಕೆ ನಾವು ಲಾಸ್ ಅಂತ ಕರಿತೀವಿ. ಕೆಲವೊಂದು ಬರೀ ಗೂಡ್ಸ್ ನಾಶ ಆಗೋದಿರ್ಬೋದು, ಅಪಘಾತ ಆಗೋದಿರ್ಬೋದು, ಅಥವಾ ನಾವು ಏನು ಮಾಡುವಂಥದ್ದು, ಕೊಂಡುಕೊಳ್ಳೋದಕ್ಕಿಂತ ಹೆಚ್ಚಾಗಿ ಮಾರಾಟ ಆಗೋಕ್ಕಿಂತ ಹೆಚ್ಚಾಗಿ ಕೊಂಡುಕೊಂಡಿದ್ದ ದುಡ್ಡು ಹಣ ಆಗಿರಬಹುದು. ಸೊ ಅದೇನಾಗುತ್ತೆ, ನಷ್ಟ ಅಂತ ಹೇಳಿ ಕರೆಸ್ಕೊಳ್ಬೇಕು. ದೆನ್ ವೋಚರ್, ದ ಡಾಕ್ಯುಮೆಂಟರಿ ಎವಿಡೆನ್ಸ್ ಇನ್ ಅ ಸಪೋರ್ಟ್ ಆಫ್ ಅ ಟ್ರಾನ್ಸಾಕ್ಷನ್ is known as a voucher. For example, if I buy a goods for cash, we get a cash memo. If I buy on credit, we get invoices. When we make a payment, we get a receipt and so on. The documentary evidence is support of transaction known as voucher. So voucher is a document for the purpose of a transaction, proof of a transaction. ಸೊ ವೋಚರ್ ಏನಂತಂದರೆ ರಸೀದಿ ಅಂತ. ಇದೇನಾಗುತ್ತದೆ ಅಂತಂದರೆ ಒಂದು ಡಾಕ್ಯುಮೆಂಟ್, ದಾಖಲಾತಿ ಅಂತ ಹೇಳ್ಬೋದು. ಅದು ಯಾವುದಕ್ಕೆ ಸಂಬಂಧಪಟ್ಟ ಹಾಗೆ ಇರುವಂಥ ದಾಖಲಾತಿ ಅಂತಂದರೆ ಅಲ್ಲಿ ನಡೆಯುವಂತಹ ವಹಿವಾಟಿಗೆ ಸಂಬಂಧಪಟ್ಟಂಥ ದಾಖಲಾತಿ. ಸೊ ಇದೇನಾಗುತ್ತೆ ಅಂತಂದರೆ ಒಂದಿಷ್ಟು ಗೂಡ್ಸ್ಗಳನ್ನು ನಾವು ಕೊಂಡುಕೊಳ್ತೀವಿ, ಅದಕ್ಕೆ ಹಣವನ್ನು ಪೇ ಮಾಡ್ತೀವಿ, ಆವಾಗ ನಮಗೊಂದು ರಿಸಿಪ್ಟ್ನ ಕೊಡ್ತಾರೆ. ಆಮೇಲೆ ನಾವು ಒಂದಿಷ್ಟು ಗೂಡ್ಸನ್ನ ಮಾರಾಟ ಮಾಡ್ತೀವಿ, ಅದಕ್ಕೆ ಸಂಬಂಧಪಟ್ಟ ಹಾಗೆ ನಮಗೊಂದು ನಾವು ರಿಸಿಪ್ಟನ್ನು ಅವ್ರಿಗೆ ಕೊಡ್ತೀವಿ. ಸೊ ಇದನ್ನು ವೋಚರ್ ಅಂತ ಹೇಳಿ ಕರೆಯುವಂಥದ್ದು. ದೆನ್ ಗೂಡ್ಸ್, it refer to the products in such a business unit is dealing, that it which it is buying and selling of producing a producting and selling. The items that are purchased for some of the business are not called as a goods. For example, a furniture dealer purchased the chair and the tables, termed goods, while the other furniture treated as an asset. ಸೊ ಏನಾಗಿರ್ತದೆ ಅಂದರೆ ಗೂಡ್ಸ್ ಅಂತಂದರೆ ಸರಕು ಅಂತ. ಈ ಸರಕು ಹೆಂಗೆ ಕನ್ಸಿಡರ್ ಆಗುತ್ತೆ ಅಂದರೆ, ಫಾರ್ ಎಕ್ಸಾಂಪಲ್ ನಮ್ಮ ಬಿಸ್ನೆಸ್ಸಲ್ಲಿ ನಾವು ಒಂದಿಷ್ಟು ಫರ್ನಿಚರನ್ನು ಆ ಬಿಸ್ನೆಸ್ನ ಸೆಟಪ್ಪಿಗೆ ಹಾಕ್ಕೊಂಡ್ರೆ ಅದು ಗೂಡ್ಸ್ ಅಂತ ಕನ್ಸಿಡರ್ ಆಗೋದಿಲ್ಲ. ಮಾರುವ ಒಂದು ಉದ್ದೇಶವನ್ನು ಇಟ್ಕೊಂಡು ನಾವು ಪರ್ಚೇಸ್ ಮಾಡಿದರೆ ಗೂಡ್ಸನ್ನು, ಅದು ಗೂಡ್ಸ್ ಅಂತ ಕನ್ಸಿಡರ್ ಆಗುತ್ತೆ. ಒಂದು ವೇಳೆ ಸರಕುಗಳನ್ನು ನಾವು ವಸ್ತುಗಳನ್ನು ಮಾರಾಟ ಮಾಡೋ ಉದ್ದೇಶದಿಂದ ಪಡ್ಕೊಂಡಿದ್ರೆ, ಒಂದು ವೇಳೆ ಆಫೀಸ್ನ ಸೆಟಪ್ಪಿಗೆ, ಕಂಪನಿ ಸೆಟಪ್ಪಿಗೆ ನಾವು ಫರ್ನಿಚರ್ ಮಾಡಿದಿದ್ರೆ ಅದು ಅಸೆಟ್ ಅಂತ ಕನ್ಸಿಡರ್ ಆಗುತ್ತೆ, ಗೂಡ್ಸ್ ಅಂತ ಕನ್ಸಿಡರ್ ಆಗೋದಿಲ್ಲ. ದೆನ್ ಡ್ರಾಯಿಂಗ್ಸ್, withdrawal of a money and a goods by the owner of the business for a personal is known as a drawings. Drawings reduce the investment of the owner. ಸೊ ಡ್ರಾಯಿಂಗ್ಸ್ ಅಂತಂದರೆ ಹಿಂಪಡೆತ ಅಂತ. ಇಲ್ಲೇನಾಗಿರುವಂಥದ್ದು, ಬಿಸ್ನೆಸ್ನಲ್ಲಿ ಒಂದು ಪರ್ಸ್ನಲ್ ಯೂಸಿಗಾಗಿ ಅಥವಾ ಮನೆಯ ಒಂದು ಕೆಲಸಕ್ಕಾಗಿ ಏನಾದರೂ ಬಿಸ್ನೆಸ್ಸಿಂದ ಹಣ ಇರ್ಬೋದು ಅಥವಾ ಸರಕುಗಳನ್ನು ಏನಾದರೂ ನಾವು ತರಿಸ್ಕೊಂಡ್ರೆ ಅದನ್ನು ಡ್ರಾಯಿಂಗ್ಸ್ ಅಂತ ಹೇಳ್ತೀವಿ. ಸೊ ಇದೇನಾಗುತ್ತೆ, ಕಂಪನಿಯ ಒಂದು ಇನ್ವೆಸ್ಟ್ಮೆಂಟಲ್ಲಿ ಕಡಿಮೆ ಹಿಂಪಡೆತವನ್ನು ಮಾಡ್ದಂಗೆ ಆಗುತ್ತೆ. ದೆನ್ ಪರ್ಚೇಸಸ್. Purchases are a tool amount of a goods procured by a business on a credit on a cash for use of sale. In trading concern, purchases are made of merchandise for realized with or without processing. In a manufacturing concern, raw materials are purchased, processed further into finished goods and sold. The purchase may be cash purchase or credit purchase. ಪರ್ಚೇಸ್ ಅಂದರೆ ಕೊಂಡುಕೊಂಡು, ಮಾರುವ ಉದ್ದೇಶದಿಂದ
ಯಾವ ವಸ್ತುಗಳನ್ನು ಕೊಂಡುಕೊಳ್ಳುತ್ತೀವೋ ಆ ಪ್ರಕ್ರಿಯೆಗೆ ನಾವು ಪರ್ಚೇಸ್ ಅಂತ ಹೇಳಿ ಕರೆಯುವಂಥದ್ದು. ಸಾಲದ ಒಂದು ರೀತಿಯಲ್ಲೂ ಇರ್ಬೋದು, ಹಣವನ್ನು ನೀಡೋ ರೀತಿಯಲ್ಲೂ ಇರ್ಬೋದು. ದೆನ್ ಸ್ಟಾಕ್ ಈಸ್ ಅ ಮೆಜರ್ ಆಫ್ ಅ ಸಮಥಿಂಗ್ ಆನ್ ಎ ಹ್ಯಾಂಡ್, ಗೂಡ್ಸ್, spare and other items of a business is called as a stock in hand. Trading in a concept stock in hand, the amount of a goods spare are lying unsold at the end of the accounting period is called as closing stock. ಸೊ ಸ್ಟಾಕ್ ಮೀನ್ಸ್ ದಾಸ್ತಾನು. ಇದೇನಾಗುತ್ತೆ, ಕೆಲವೊಂದು ಪ್ರಾಡಕ್ಟ್ಗಳು ಸರಿಯಾಗಿ ಉತ್ಪನ್ನ ಆಗದೆ ಇದ್ದಲ್ಲಿ ಅದನ್ನ ಸರಿಯಾಗಿ ಸಪ್ರೇಟಾಗಿ ಇಟ್ಟಿರ್ತೀವಿ. ದೆನ್ ಕೆಲವೊಂದಿಷ್ಟು ಮಾರಾಟ ಆಗದೆ ಅದನ್ನು ಮತ್ತೆ ಹಾಗೆ ಇಟ್ಟಿರ್ತೀವಿ ಗೋಡಾನಲ್ಲಿ. ಸೊ ಇವೆಲ್ಲ ಸ್ಟಾಕ್ ಅಂತ ಹೇಳಿ ಕರ್ಸ್ಕೊಳ್ಳುವಂಥದ್ದು. ಇಲ್ಲೇನಾಗಿರುತ್ತೆ ಅಂದರೆ ಕಂಪನಿ ಕೊನೆಗೆ ವ್ಯವಹಾರದ ವರ್ಷದ ಕೊನೆಯಲ್ಲಿ ಏನಾದರೂ ಒಂದು ವೇಳೆ ದಾಸ್ತಾನು ಉಳ್ಕೊಂಡಿದ್ರೆ ಅದಕ್ಕೆ ಕ್ಲೋಸಿಂಗ್ ಸ್ಟಾಕ್ ಅಂತ ಕರಿತೀವಿ. ಅದು ಮುಂದಿನ ವರ್ಷಕ್ಕೆ ಓಪನಿಂಗ್ ಸ್ಟಾಕ್ ಅಂತ ಹೇಳಿ ಅನ್ಸ್ಕೊಳ್ಳುತ್ತೆ. ದೆನ್ ಡೆಟರ್ಸ್ ಆರ್ ಎ ಪರ್ಸನ್ಸ್, ದ ಅದರ್ ಎಂಟಿಟೀಸ್ ಹೂ ಓ ದ ಎಂಟರ್ಪ್ರೈಸಸ್ ಆ್ಯನ್ ಅಮೌಂಟ್ ಆಫ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಆನ್ ಕ್ರೆಡಿಟ್. ದ ಟೋಟಲ್ ಅಮೌಂಟ್ ಆಫ್ ಸ್ಟ್ಯಾಂಡಿಂಗ್ ಅಗೇನ್ಸ್ಟ್ ದ ಸಚ್ ಎ ಪರ್ಸನ್ಸ್ ಎಂಟಿಟೀಸ್ ಆರ್ ದ ಕ್ಲೋಸಿಂಗ್ is shown as a balance sheet of the sundry creditors on the asset side. ಈ ಡೆಟರ್ಸ್ ಅಂದರೆ ಒಂದು ಕಂಪನಿನೂ ಆಗಿರ್ಬೋದು ಅಥವಾ ಒಬ್ಬ ವ್ಯಕ್ತಿನೂ ಆಗಿರ್ಬೋದು. ಯಾವ ವ್ಯಕ್ತಿ ಸಾಲವನ್ನು ತೆಗೆದುಕೊಳ್ತಾನೋ ಆ ವ್ಯಕ್ತಿಯನ್ನು ನಾವು ಡೆಟರ್ಸ್ ಅಂತ ಹೇಳಿ ಕರೆಯುವಂಥದ್ದು. ದೆನ್ ಕ್ರೆಡಿಟರ್ಸ್ ಆರ್ ಎ ಪರ್ಸನ್ಸ್, ದ ಅದರ್ ಎಂಟಿಟೀಸ್ ಹೂ ಹ್ಯಾವ್ ಅ ಪೇಡ್ ಇನ್ ಎಂಟರ್ಪ್ರೈಸಸ್ ಆ್ಯನ್ ಅಮೌಂಟ್ ಆಫ್ ಪ್ರೊವೈಡಿಂಗ್ ದ ಎಂಟರ್ಪ್ರೈಸಸ್ ಆಫ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಆನ್ ಕ್ರೆಡಿಟ್. ಸೊ ಕ್ರೆಡಿಟು ಯಾರು ಸಾಲವನ್ನು ನೀಡ್ತಾನೋ, ಫಾರ್ ಎಕ್ಸಾಂಪಲ್ ನಾವು ಕಂಪನಿಯವರು ಸಾಲವನ್ನು ಬೇರೆಯವರಿಗೆ ಕೊಟ್ಟಿದ್ದರೆ ನಾವು ಕ್ರೆಡಿಟರ್ಸ್ ಅಂತ ಹೇಳಿ ಅನ್ಸ್ಕೊಳ್ತೀವಿ. ಸೊ ಅವರೇನಾಗಿರ್ತದೆ, ಡೆಟರ್ಸ್, ಸಾಲವನ್ನು ಪಡ್ಕೊಂಡವರು ಆಗಿರ್ತಾರೆ. ಒಂದು ವೇಳೆ ನಮಗೆ ಅವರು ಸಾಲವನ್ನು ಕೊಟ್ಟಿದ್ದಿದ್ರೆ ಅವರೇನಾಗ್ತಾರೆ, ಅವರು ಕ್ರೆಡಿಟರ್ಸ್ ಆಗ್ತಾರೆ, ನಾವು ಡೆಟರ್ಸ್ ಆಗಿ ಇರ್ತೀವಿ. ಸೊ ಕ್ರೆಡಿಟರ್ಸ್. ದೆನ್ ಅದರ್ ಒನ್ ಈಸ್ ಡಿಸ್ಕೌಂಟ್. ಸೊ ಡಿಸ್ಕೌಂಟ್ ಈಸ್ ಅನ್ ಡಾಕ್ಯುಮೆಂಟೇಷನ್ ಆಫ್ ಅ ಪ್ರೈಸ್ ಆಫ್ ಅ ಗೂಡ್ಸ್ ಸೋಲ್ಡ್. ಇಫ್ ಆಫರಿಂಗ್ ಅ 2 ways, the offering a deduction of a grade the percentage of a least price in at some selling a goods in a one way of giving a discount. ಸೊ ಡಿಸ್ಕೌಂಟ್ ಅಂತಂದರೆ ಏನಾಗುತ್ತೆ, ಸೋಡಿ ಅಂತೇಳಿ ನಾವು ಮಾರಾಟ ಮಾಡಬೇಕಾದ್ರೆ ಕೆಲವೊಂದಿಷ್ಟು ಹಣವನ್ನು ಕಡಿತವನ್ನುಗೊಳಿಸಿ ಮಾರಾಟವನ್ನು ಮಾಡುವಂಥದ್ದು ಆ ಒಂದು ವಸ್ತುವಿನ ಮೇಲೆ, ಅದನ್ನು ಡಿಸ್ಕೌಂಟ್ ಅಂತೇಳಿ ಕರೆಯುತ್ತೆ. ಸೊ ಬೇಸಿಕ್ ಟರ್ಮ್ಸ್ ಆಫ್ ಇನ್ ಅಕೌಂಟಿಂಗ್ ಎಂಟಿಟೀಸ್, ಟ್ರಾನ್ಸಾಕ್ಷನ್, ಅಸೆಟ್ಸ್, ಲಯಬಿಲಿಟಿ, ಕ್ಯಾಪಿಟಲ್, ಸೇಲ್ಸ್, ರೆವಿನ್ಯೂ, ಡಿಸ್ಕೌಂಟ್, expenses, expenditure, profit, gain, loss, voucher, goods, drawings, purchase, stock, debtor and creditors. These are all basic terms in accounting. I hope today class you will understand. If you are like this video, please like, share and as well as subscribe. Thank you for watching.